ವೀಕ್ಷಕರೇ, ನಾವು ಈಗ ನೋಡ್ತಾ ಇದ್ದೀವಿ, ಅವಿಭಕ್ತ ಕುಟುಂಬಗಳು ಹೋಗಿ ಇಂದು ವಿಭಕ್ತ ಕುಟುಂಬಗಳೇ ಹೆಚ್ಚಾಗಿವೆ. ಇದರ ಜೊತೆಯಲ್ಲೇ ಮದುವೆಯಾಗಿ ಸ್ವಲ್ಪ ದಿನಕ್ಕೆ ವಿಚ್ಛೇದನ ಪಡೆದುಕೊಳ್ತಾ ಇದ್ದಾರೆ. ಇನ್ನು ವಾಣಿಜ್ಯ ವಿಷಯಕ್ಕೆ ಬಂದರೆ ಒಟ್ಟಾಗಿ ವ್ಯವಹಾರ ನಡೆಸ್ಕೊಂಡು ಹೋಗ್ತಾ ಇದ್ದವರು ಬದ್ಧ ವೈರಿಗಳಾಗ್ತಾ ಇರೋದನ್ನು ಅಲ್ಲಲ್ಲಿ ನೋಡಬಹುದು. ಸಮಾಜಗಳು ಸಂಘಗಳು ಒಡೆದು ಹಲವು ಆಗಿವೆ. ಇನ್ನು ಎಷ್ಟೋ ಜನರು ನ್ಯಾಯಾಲಯದ ಮೆಟ್ಟಿಲು ಏರಿರುವುದನ್ನು ನೋಡ್ತಾ ಇದ್ದೀವಿ. ಈ ಎಲ್ಲ ಸಮಸ್ಯೆಗಳಿಗೂ ಕಾರಣವೇನು, ಪರಿಹಾರವೇನು ಅನ್ನೋದಾದರೆ, ನಮ್ಮ ಹಿರಿಯರು ಜ್ಞಾನಿಗಳು ಮಹಾಪುರುಷರು ಹೇಳಿದ ಹಾಗೆ ನಾನೇ ಬುದ್ಧಿವಂತ, ನಾನೇ ಶ್ರೇಷ್ಠ, ನನಗೆ ಎಲ್ಲ ಗೊತ್ತು, ನನ್ನಿಂದಲೇ ಎಲ್ಲ ಎಂಬ ಭಾವನೆ, ಈ ನಾನು ಭಾವನೆ ಹೋಗಿ ನಾವು ಭಾವನೆಯ ಬದಲಾವಣೆಗೆ ಎಲ್ಲರೂ ಸಿದ್ಧರಾದರೆ ಮೇಲೆ ಹೇಳಿದ ಎಲ್ಲ ಸಮಸ್ಯೆಗಳಿಗೂ ನಾವು ಖಂಡಿತವಾಗ್ಲೂ ಪರಿಹಾರ ಕಂಡುಕೊಳ್ಬೋದು.